ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಾವು ಭಾರತದಲ್ಲಿ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಅತ್ಯಂತ ಸುಂದರ, ಭವ್ಯ ಮತ್ತು ಅತ್ಯದ್ಭುತ ತಂತ್ರಜ್ಞಾನದಿಂದ ಕೂಡಿದ ಸಾಕಷ್ಟು ದೇವಾಲಯಗಳನ್ನು ನೋಡ್ತಾ ಇದ್ದೀವಿ ಅಲ್ವಾ? ಈ ಮಂದಿರಗಳನ್ನು ಕಟ್ಟೋದಕ್ಕೆ ಅವತ್ತಿನ ಜನ ಅದೆಷ್ಟು ಕಷ್ಟಪಟ್ಟಿರಬಹುದು ನಿಮಗೆ ಗೊತ್ತಾ? ಅತಿ ಹೆಚ್ಚು ದೇವಾಲಯಗಳನ್ನು ಕಟ್ಟಿದ್ದು ಈ ದೇಶವನ್ನು ಆಳಿದ ಅರಸರು ಮತ್ತು ಈ ದೇಶದ ವ್ಯಾಪಾರಿಗಳು. ಇವರಲ್ಲದೆ ಇನ್ನೂ ಕೆಲ ಮಂದಿರಗಳನ್ನು ರಾಜನರ್ತಕಿಯರು ಕಟ್ಟಿಸಿದ ಉದಾಹರಣೆಗಳು ಕೂಡ ನಮಗೆ ಇತಿಹಾಸದ ಪುಟಗಳಲ್ಲಿ ಸಿಗುತ್ತವೆ. ಇನ್ನು ನಮ್ಮಲ್ಲಿ ಅಷ್ಟೊಂದು ದೇವಾಲಯಗಳನ್ನು ಯಾಕೆ ನಿರ್ಮಾಣ ಮಾಡಿದರು? ಬರೀ ಭಕ್ತಿಗೆ ಅನ್ನೋದಾದರೆ ಒಂದೋ ಎರಡೋ ಸಾಕಾಗ್ತಾ ಇದ್ವು ಅಲ್ವಾ? ಭಕ್ತಿ ಆಡಂಬರವನ್ನು ಬಯಸೋದಿಲ್ಲ ಅಲ್ವಾ? ಇದು ನಮ್ಮ ಪೂರ್ವಜರಿಗೆ ಗೊತ್ತಿರಲಿಲ್ಲ ಅಂತಲ್ಲ. ಅವರ ಪಾಲಿಗೆ ದೇವಾಲಯಗಳು ಬರೀ ಭಕ್ತಿ ಕೇಂದ್ರಗಳು ಮಾತ್ರ ಆಗಿರಲಿಲ್ಲ. ಅವು ಸಮಾಜವನ್ನು ಒಂದುಗೂಡಿಸುವ, ವಿದ್ಯೆ ಹೇಳಿಕೊಡುವ, ಧರ್ಮ ಪ್ರಚಾರ ಮಾಡುವ, ಸಾಮಾಜಿಕ ಬದುಕಿಗೆ ದಾರಿ ತೋರುವ, ನ್ಯಾಯಾಲಯಗಳಂತೆ ಕಾರ್ಯನಿರ್ವಹಿಸುವ, ಒಟ್ಟಾರೆ ಒಂದು ಊರನ್ನು, ಅಲ್ಲಿನ ಜನರ ಬದುಕುಗಳನ್ನು ಜೊತೆಗೆ ತೆಗೆದುಕೊಂಡು ಹೋಗುವ ಒಂದು ಅಯಸ್ಕಾಂತದಂತೆ ದೇವಾಲಯಗಳು ಕೆಲಸ ಮಾಡ್ತಾ ಇದ್ವು. ಇಲ್ಲಿ ಮಲ್ಟಿ ಡಿಸಿಪ್ಲಿನರಿ ವ್ಯವಸ್ಥೆ ಇತ್ತು. ಇನ್ನು ರಾಜರು ದೇವಾಲಯಗಳನ್ನು, ಕಲ್ಯಾಣಿಗಳನ್ನು ಕಟ್ಟೋದರ ಹಿಂದೆ ಅಲ್ಲಿನ ಜನರಿಗೆ ಕೆಲಸ ಕೊಡಬೇಕು ಅನ್ನೋ ಉದ್ದೇಶ ಕೂಡ ಇರ್ತಾ ಇತ್ತು. ಇವತ್ತಿನ ಹಾಗೆ ಅವತ್ತಿನ ಜನ ಯಾವುದನ್ನು ಉಚಿತವಾಗಿ ಸ್ವೀಕರಿಸ್ತಾ ಇರಲಿಲ್ಲ. ಅವರಲ್ಲಿ ದುಡಿಯದೆ ಬಂದದ್ದು ಅಸಹ್ಯ, ಅಧರ್ಮ ಮತ್ತು ಅಮೇಧ್ಯ ಅನ್ನೋ ಭಾವನೆ ಇತ್ತು. ಅವತ್ತಿನ ಸಮಾಜದ ಪ್ರತಿಯೊಂದು ವರ್ಗದಲ್ಲೂ ಸ್ವಾಭಿಮಾನ ಇರ್ತಾ ಇತ್ತು. ಹೀಗಾಗಿ ಅವ್ರು ಯಾರೂ ಉಚಿತವಾಗಿ ಸಿಕ್ಕಿದ್ದನ್ನು ತಗೊಳ್ತಲೂ ಇರಲಿಲ್ಲ. ಇನ್ನು ಅವತ್ತಿನ ಆಡಳಿತ ವ್ಯವಸ್ಥೆ ಕೂಡ ಯಾರನ್ನೂ ಸೋಂಬೇರಿಗಳನ್ನಾಗಿ ಮಾಡ್ತಾ ಇರಲಿಲ್ಲ. ಹೀಗಾಗಿ ಬರಗಾಲದಲ್ಲಿ, ಮಳೆ ಬೆಳೆಗಳಾಗದೇ ಇದ್ದ ಸಂದರ್ಭದಲ್ಲಿ ಊರಿನ ಜನಕ್ಕೆ ಕೆಲಸ ಕೊಡಬೇಕು ಅನ್ನೋ ಕಾರಣಕ್ಕೆ ಕೂಡ ದೇವಾಲಯಗಳು, ಕಲ್ಯಾಣಿಗಳು, ಕೆರೆ ಕಟ್ಟೆಗಳ ನಿರ್ಮಾಣ ಆಗ್ತಾ ಇತ್ತು. ಹೀಗೆ ಕಟ್ಟೋ ದೇವಾಲಯಗಳ ಹಿಂದೆ ತಂತ್ರಜ್ಞಾನದ ಬಳಕೆ ಇರ್ತಾ ಇತ್ತು. ಅದ್ಭುತ ಎಂಜಿನಿಯರಿಂಗ್ ಅವತ್ತಿಗೆ ಇತ್ತು. ಹಾಗಲ್ಲದೆ ಇದ್ದರೆ ಬೃಹದೇಶ್ವರ ದೇವಾಲಯದಂಥ ಅತ್ಯದ್ಭುತ ಮತ್ತು ಅತಿ ದೊಡ್ಡ ಮಂದಿರವನ್ನು ಇವತ್ತಿಗೊಂದು 1015 ವರ್ಷಗಳ ಹಿಂದೆ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತಾ? ಗೆಳೆಯರೆ, ನೀವು ಬೃಹದೇಶ್ವರ ದೇವಾಲಯವನ್ನು ನೋಡಿದಿರಿ ಅಲ್ವಾ? ಅದನ್ನು ಕಟ್ಟಿಸಿದ ರಾಜನ ಬಳಿ ಎಷ್ಟು ಸಂಪತ್ತಿತ್ತು ಅನ್ನೋದನ್ನು ತಿಳ್ಕೊಂಡ್ರೆ ನಿಜಕ್ಕೂ ನಿಮಗೆ ಅಚ್ಚರಿ ಆಗದೇ ಇರುವುದಿಲ್ಲ. ಈ ಬೃಹದೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದ್ದು ರಾಜರಾಜ ಚೋಳ. 1003ರಲ್ಲಿ ಶುರುವಾದ ಈ ಬೃಹತ್ ದೇವಾಲಯದ ನಿರ್ಮಾಣ ಕಾರ್ಯ ಮುಕ್ತಾಯ ಆಗಿದ್ದು 1010ರಲ್ಲಿ. ಕೇವಲ 7 ವರ್ಷಗಳಲ್ಲಿ ಇಂಥದ್ದೊಂದು ಅದ್ಭುತವನ್ನು ಅವತ್ತಿನ ಶಿಲ್ಪಿಗಳು ಸೃಷ್ಟಿ ಮಾಡಿದರು ಅಂದರೆ ಅವರ ಶ್ರದ್ಧೆ ಹಾಗೂ ನೈಪುಣ್ಯಗಳು ಇನ್ನು ಹೇಗಿದ್ದಿರಬೇಡ ಯೋಚನೆ ಮಾಡಿ. ಇವತ್ತು ನಮ್ಮ ಕಾಲೇಜು ಕಲಿತ ಇಂಜಿನಿಯರುಗಳು ಕಟ್ಟೋ ಕಟ್ಟಡಗಳು, ಬ್ರಿಡ್ಜುಗಳು ಯಾವಾಗ ಕುಸಿದು ಬೀಳುತ್ತವೋ ಅನ್ನೋ ಆತಂಕದಲ್ಲೇ ನಾವು ಅವುಗಳನ್ನು ಬಳಸ್ತಾ ಇರ್ತೀವಿ. ಆದರೆ 1015 ವರ್ಷಗಳಿಂದ ಗಾಳಿ, ಮಳೆ, ಭೂಕಂಪಗಳಿಗೆ ಜಗ್ಗದೆ ನಿಂತ ಬೃಹದೇಶ್ವರ ಮಂದಿರ ನಮ್ಮ ಕಣ್ಣಿಗೊಂದು ಅಚ್ಚರಿಯಂತೆ ಕಾಣದೇ ಇರುತ್ತಾ? ಈ ದೇವಾಲಯದ ಮತ್ತೊಂದು ವಿಸ್ಮಯ ಅಂದರೆ ಅದರ 66 ಮೀಟರ್ ಎತ್ತರದ ಶಿಖರದ ಮೇಲಿಡಲಾಗಿರುವ 80 ಟನ್ ತೂಕದ ಏಕಶಿಲೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಆ ಕಲ್ಲು. ಇದನ್ನು 217 ಅಡಿ ಎತ್ತರಕ್ಕೆ ಅವತ್ತು ಹೇಗೆ ತಗೊಂಡು ಹೋಗಿರಬಹುದು ಅನ್ನೋದನ್ನು ಹುಡುಕೋದಿಕ್ಕೆ ಪಶ್ಚಿಮದ ವಿಜ್ಞಾನಿಗಳಿಗೆ ಸಾಕಷ್ಟು ವರ್ಷಗಳು ಬೇಕಾಯಿತು. ಆ ಬಳಿಕ ಆ ಕಲ್ಲನ್ನು 6 ಕಿಲೋಮೀಟರುಗಳಷ್ಟು ದೂರದಿಂದ ರ್ಯಾಂಪ್ ಒಂದನ್ನು ನಿರ್ಮಾಣ ಮಾಡಿ ಅಷ್ಟು ಎತ್ತರಕ್ಕೆ ತಗೊಂಡು ಹೋಗಿರಬಹುದು ಅನ್ನೋ ಅಭಿಪ್ರಾಯಕ್ಕೆ ಅವರು ಬಂದರು. ಸದ್ಯಕ್ಕಿದೆ ಪಾಸಿಬಿಲಿಟಿಯನ್ನು ಎಲ್ಲರೂ ಒಪ್ತಾ ಇದ್ದಾರೆ. ಆದರೆ ಅವತ್ತಿಗೆ ಬೇರೆ ಯಾವುದಾದ್ರೂ ಟೆಕ್ನಾಲಜಿ ಇತ್ತಾ ಗೊತ್ತಿಲ್ಲ. ಅಲ್ಲ, ಈ ದೇವಾಲಯವೇ ಇಷ್ಟು ವಿಸ್ಮಯ ಅನಿಸೋದಾದರೆ ಇಂಥದ್ದೊಂದು ವಿಸ್ಮಯದ ನಿರ್ಮಾಣಕ್ಕೆ ಕಾರಣನಾದ ಆ ಸಾಮ್ರಾಟನ ಬಗ್ಗೆ ನಮಗೆ ಕುತೂಹಲ ಉಂಟಾಗದೇ ಇರುತ್ತಾ? ಗೆಳೆಯರೆ, 10-11ನೇ ಶತಮಾನದಲ್ಲಿ ಇವತ್ತಿನ ತಮಿಳು ನೆಲವನ್ನು ಆಳ್ತಾ ಸಮುದ್ರದ ಆಚೆಗೆ ಕೂಡ ಭಾರತದ ಪತಾಕೆಯನ್ನು ಹಾರಿಸಿದ ಆ ಸಾಮ್ರಾಟ ಅವತ್ತಿಗೆ ಇಡೀ ಜಗತ್ತಿನ ಅತಿ ಶ್ರೀಮಂತ ಸಾಮ್ರಾಟನಾಗಿದ್ದ ಅಂದರೆ ನಿಮಗೆ ಆಶ್ಚರ್ಯ ಅನ್ನಿಸಬಹುದು. ಆದರೆ ಇದು ಉತ್ಪ್ರೇಕ್ಷೆಯ ಮಾತಲ್ಲ. ಅವನ ಬಳಿ ಲೆಕ್ಕಕ್ಕಿಡೋದಕ್ಕೆ ಕೂಡ ಸಾಧ್ಯವಾಗದಷ್ಟು ಸಂಪತ್ತಿತ್ತಂತೆ. ಅದರಲ್ಲಿ ಸಿಂಹಪಾಲನ್ನು ಅವನು ದೇವಾಲಯಗಳ ನಿರ್ಮಾಣಕ್ಕೆ ಬಳಕೆ ಮಾಡ್ತಾ ಇದ್ದ ಅನ್ನೋದು ಇನ್ನೂ ಒಂದು ಅಚ್ಚರಿಯ ವಿಷಯ. ಅಂದಹಾಗೆ ಆ ಶ್ರೀಮಂತ ಸಾಮ್ರಾಟ ಬೇರಿನ್ಯಾರೂ ಅಲ್ಲ, ಅವನೇ ರಾಜರಾಜ ಚೋಳ. ಇಲ್ಲಿ ರಾಜರಾಜ ಚೋಳನ ಬಗ್ಗೆ ತಿಳಿಯೋದಕ್ಕೂ ಮುನ್ನ ಅವನಿಗಿಂತ ಮೊದಲು ಈ ಚೋಳ ಸಾಮ್ರಾಜ್ಯದಲ್ಲಿ ನಡೆದಿದ್ದ ಒಂದಷ್ಟು ಘಟನೆಗಳ ಬಗ್ಗೆ ನಾವು ತಿಳ್ಕೋಬೇಕು. ಆಗ ರಾಜರಾಜನ ಆಡಳಿತದ ವಿಶೇಷಗಳು ನಮಗೆ ಅರ್ಥ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಗೆಳೆಯರೆ, ದಕ್ಷಿಣದಲ್ಲಿ ರಾಷ್ಟ್ರಕೂಟರ ಬಲ ಕುಸಿತಿದ್ದ ಕಾಲ ಅದು. ಅಷ್ಟೊತ್ತಿಗೆ ಕಲ್ಯಾಣಿ ಚಾಲುಕ್ಯರು ಬಲಿಷ್ಠರಾಗ್ತಾ ಇದ್ರು. ಇದೇ ಹೊತ್ತಲ್ಲಿ ಚೋಳರಲ್ಲಿ ಕೂಡ ಬದಲಾವಣೆಯ ಗಾಳಿ ಬೀಸ್ತಾ ಇತ್ತು.
ಅಲ್ಲಿ ಆದಿತ್ಯ ಕರಿಕಾಲ ಅನ್ನೋ ಯುವರಾಜನ ಆಗಮನ ಆಯಿತು. ಅವನು ದಕ್ಷಿಣವನ್ನು ಗೆಲ್ತಾ ಹೊರಟ, ಪಾಂಡ್ಯರನ್ನು ಸೋಲಿಸ್ದ, ಪಲ್ಲವರನ್ನು ಹೆಡೆಮುರಿ ಕಟ್ಟದ, ರಾಷ್ಟ್ರಕೂಟರನ್ನು ಕೂಡ ಸೋಲಿಸಿ ತನ್ನ ಅಪ್ಪ ಸುಂದರ ಚೋಳನ ಹಿಡಿತದಲ್ಲಿದ್ದ ರಾಜ್ಯವನ್ನು ಮತ್ತಷ್ಟು ವಿಸ್ತರಿಸ್ತಾ ಹೋದ. ಆ ಸಂದರ್ಭದಲ್ಲಿ ಪಾಂಡ್ಯರ ಗೂಢಚಾರರು ಆದಿತ್ಯನನ್ನು ಕೊಲೆ ಮಾಡಿಬಿಟ್ರು. ಆ ಬಳಿಕ ಚೋಳ ಸಾಮ್ರಾಜ್ಯದ ಉಸ್ತುವಾರಿ ಸುಂದರ ಚೋಳನ ಎರಡನೇ ಮಗ ಅರುಳ್ಮೊಳಿವರ್ಮನ್ಗೆ ಸಿಗುತ್ತೆ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಅರುಳ್ಮೊಳಿವರ್ಮ ಸಿಂಹಾಸನಕ್ಕಾಗಿ ಕುಟುಂಬದಲ್ಲೇ ಒಡಕುಂಟಾಗಬಾರದು ಅಂತ ಯೋಚನೆ ಮಾಡಿದ. ತನ್ನ ಚಿಕ್ಕಪ್ಪ ಉತ್ತಮ ಚೋಳನಿಗೆ ಚೋಳ ವಂಶದ ಆಧಿಪತ್ಯವನ್ನು ಬಿಟ್ಟುಕೊಟ್ಟ. ಗೆಳೆಯರೆ, ಅದು ಸುಮಾರು 12 ವರ್ಷಗಳ ಸುದೀರ್ಘ ಅವಧಿ. ಒಂದು ಸಾಮ್ರಾಜ್ಯದ ಅವಧಿಯನ್ನು ಇನ್ನೊಬ್ಬರಿಗೆ ಬಿಟ್ಟುಕೊಟ್ಟು ತಾನು ಆ ಸಾಮ್ರಾಜ್ಯದ ಕಾವಲುಗಾರ ಆಗೋದು ಅಂದರೆ ಅದು ಸುಮ್ಮನೆ ಮಾತಲ್ಲ. ಅದಕ್ಕೊಂದು ದೊಡ್ಡ ಆತ್ಮಬಲ ಬೇಕಾಗುತ್ತೆ. ಅದರಲ್ಲೂ ಒಬ್ಬ ಮಹಾವೀರ, ರಣಭಯಂಕರ ಅನ್ನಿಸ್ಕೊಳ್ತಾ ಇದ್ದ ಅರುಳ್ಮೊಳಿವರ್ಮ ಆ ಕೆಲಸವನ್ನು ಮಾಡಿದ್ದು ಸಾಕಷ್ಟು ಜನರ ಹುಬ್ಬೇರೋ ಹಾಗೆ ಮಾಡ್ತು. ಆದರೆ ಅರುಳ್ಮೊಳಿವರ್ಮ ಚೋಳ ಸಾಮ್ರಾಜ್ಯದ ಹಿತವನ್ನಷ್ಟೇ ಬಯಸ್ತಾ ಇದ್ದ. ಅವನ ಮುಂದೆ ಆಲೋಚನೆ ತುಂಬ ದೊಡ್ಡದಿತ್ತು. ಹೀಗಾಗಿ ಅವನು ತನ್ನ ಚಿಕ್ಕಪ್ಪ ಮಧುರಾಂತಕನ ಬೆನ್ನಿಗೆ ನಿಂತು ಸಾಮ್ರಾಜ್ಯವನ್ನು ಕಾಪಾಡ್ತಾ ಬಂದ. ಈ ಮಧುರಾಂತಕನನ್ನು ಉತ್ತಮ ಚೋಳ ಅಂತ ಕೂಡ ಕರೀತಾರೆ. ಇನ್ನು ಮಧುರಾಂತಕನ ಅವಧಿಯಲ್ಲಿ ಚೋಳ ಸಾಮ್ರಾಜ್ಯ ಹೆಚ್ಚು ಯುದ್ಧಗಳನ್ನೇನು ಮಾಡಲಿಲ್ಲ. ಇಲ್ಲಿ ಮಧುರಾಂತಕ ತನ್ನ ಆಡಳಿತಕ್ಕಷ್ಟೇ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾ ಹೋದ. ಮಧುರಾಂತಕನಿಗೆ ಅವನ ತಾಯಿ ಸಿಂಬಿಯನ್ ಮಹಾದೇವಿಯ ಮಾರ್ಗದರ್ಶನ ಸಿಕ್ತು. ಆಕೆ ತಮಿಳಿನ ಭಕ್ತಿ ಪಂಥದಲ್ಲಿ ದೊಡ್ಡ ಹೆಸರನ್ನು ಗಳಿಸಿದ್ದ ಹೆಣ್ಣುಮಗಳು. ಶಿವನ ಆರಾಧಕರಾಗಿದ್ದ ಸಿಂಬಿಯನ್ ಮಹಾದೇವಿ ಎಲ್ಲ ಮತಗಳನ್ನು ಪಂಥಗಳನ್ನು ಪೋಷಿಸ್ತಾ ಇದ್ರು. ಹಾಗೆಯೇ ಉತ್ತಮ ಚೋಳ ಕೂಡ ಧರ್ಮದ ಕಡೆಗೆ ಹೆಚ್ಚು ವಾಲಿದ್ದರಿಂದ ಅವನ ಕಾಲದಲ್ಲಿ ದೇವಾಲಯಗಳಿಗೆ ಹೆಚ್ಚು ಮಹತ್ವ ಸಿಗ್ತಾ ಹೋಯಿತು. ಉತ್ತಮ ಚೋಳ ತನ್ನ ಆಡಳಿತವನ್ನು ಕಾಂಚೀಪುರಂನ ಉಳಗಲಂಡ ಪೆರುಮಾಳ್ ದೇವಾಲಯದಿಂದ ಕೂಡ ಮಾಡ್ತಾನೆ. ಇದು ಅವತ್ತಿನ ಟೆಂಪಲ್ ಅಡ್ಮಿನಿಸ್ಟ್ರೇಷನ್ ಅನ್ನೋದು ಹೇಗಿತ್ತು ಅನ್ನೋದನ್ನು ನಮಗೆ ತೋರಿಸುತ್ತೆ. ಹೊಸದಾಗಿ ನಗರಕ್ಕೆ ಬರೋ ಜನ ಅಲ್ಲಿನ ದೇವಾಲಯಗಳಿಗೆ ಇಂತಿಷ್ಟು ದವಸ ಧಾನ್ಯಗಳು, ಎಣ್ಣೆ ಹಾಗೂ ಇನ್ನಿತರ ವಸ್ತುಗಳನ್ನು ಕೊಡಬೇಕು ಅನ್ನೋದು ರಾಜಾಜ್ಞೆ ಆಗಿತ್ತು. ಹಾಗೆ ದೇವಾಲಯಗಳಲ್ಲಿ ಸಂಗ್ರಹವಾಗುವ ಸಂಪತ್ತನ್ನು ಅಲ್ಲಿನ ಬಡವರ ಅನುಕೂಲಕ್ಕೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು. ದೇವಾಲಯಗಳು ವ್ಯಾಪಾರಿಗಳಿಗೆ ಸಾಲ ಕೊಡ್ತಾ ಇದ್ವು. ಅಗತ್ಯ ಸಂದರ್ಭಗಳಲ್ಲಿ ಧನ ಸಹಾಯ ಮಾಡ್ತಾ ಇದ್ವು. ಶಾಲೆಗಳನ್ನು, ವಿದ್ಯಾಕೇಂದ್ರಗಳನ್ನು ನಡೆಸುವ ಜವಾಬ್ದಾರಿ ಕೂಡ ಆಲಯಗಳದ್ದೇ ಆಗಿರ್ತಾ ಇತ್ತು. ಹಾಗೆ ಆ ದೇವಾಲಯಗಳು ನಡೆಸ್ತಾ ಇದ್ದ ಗುರುಕುಲಗಳಲ್ಲಿ ವಿದ್ಯೆ ಬಯಸಿ ಬರುವ ಎಲ್ಲರಿಗೂ ಅವಕಾಶವನ್ನು ಕೊಡಲಾಗ್ತಾ ಇತ್ತು. ಬ್ರಿಟಿಷರು, ಎಡಪಂಥೀಯರು ಹೇಳೋ ಹಾಗೆ ಅಲ್ಲಿ ಯಾರ ಕಿವಿಗೂ ಸೀಸಾ ಸುರಿಯೋ ಥರದ ಯಾವ ಪದ್ಧತಿಯೂ ಇರಲಿಲ್ಲ. ಊರಿನ ನ್ಯಾಯ ಪಂಚಾಯಿತಿಗಳು ಕೂಡ ದೇವಾಲಯಗಳಲ್ಲೇ ಆಗ್ತಾ ಇದ್ವು. ಹೀಗೆ ದೇವಾಲಯ ಅನ್ನೋದು ಬರೀ ಭಕ್ತಿ ಕೇಂದ್ರ ಮಾತ್ರ ಅಲ್ಲದೆ ಜನರ ಬದುಕಿನ ಭಾಗವಾಗಿ ಕೆಲಸ ಮಾಡ್ತಾ ಇತ್ತು. ಹೀಗೆ ಉತ್ತಮ ಚೋಳನ ಆಡಳಿತದಲ್ಲಿ ಸಮೃದ್ಧವಾಗಿ ಪ್ರಶಾಂತವಾಗಿದ್ದ ಚೋಳ ಸಾಮ್ರಾಜ್ಯಕ್ಕೆ 985ರಲ್ಲಿ ಅರುಳ್ಮೊಳಿವರ್ಮನ ಆಗಮನ ಆಗುತ್ತೆ. ಮುಂದೆ ಅವನು 992ರಲ್ಲಿ ಚೋಳ ಸಾಮ್ರಾಟನಾಗಿ ಪಟ್ಟಾಭಿಷಿಕ್ತನಾಗ್ತಾನೆ. ತನ್ನ 45ನೇ ವಯಸ್ಸಿಗೆ ಪಟ್ಟಕ್ಕೆ ಬಂದ ಅರುಳ್ಮೊಳಿವರ್ಮ ಮೊದಲನೇ ರಾಜರಾಜ ಚೋಳ ಅನ್ನೋ ಹೆಸರನ್ನು ಪಡ್ಕೋತಾನೆ. ಆ ನಂತರ ಚೋಳ ಸಾಮ್ರಾಜ್ಯದ ದಿಕ್ಕು ದೆಸೆ ಬದಲಾಗ್ತಾ ಹೋಗುತ್ತೆ. ಅಲ್ಲಿವರೆಗೂ ಇದ್ದ ಮಧುರಾಂತಕನ ಡಿಫೆನ್ಸಿವ್ ನೀತಿಗಳು ಬದಲಾಗುತ್ತವೆ. ರಾಜರಾಜ ಚೋಳ ಅಗ್ರೆಸಿವ್ ಆಗಿ ರಾಜ್ಯ ವಿಸ್ತರಣೆಗೆ ಮುಂದಾಗ್ತಾನೆ. ಮಲಬಾರ್, ಕರ್ನಾಟಕ ಹಾಗೂ ಶ್ರೀಲಂಕಾಗಳ ಮೇಲೆ ಕಣ್ಣಿಡ್ತಾನೆ. ಅವನ ಕಾಲದಲ್ಲಿ ಇಡೀ ತಮಿಳುನಾಡು ಹಾಗೂ ಕೇರಳದ ಪ್ರದೇಶಗಳು ಚೋಳರ ವಶ ಆಗತ್ವೆ. ಕೊಂಗನಾಡು ಅಂತ ಕರೆಸಿಕೊಳ್ತಾ ಇದ್ದ ಕೊಯಮತ್ತೂರು ಪ್ರದೇಶ ಹಾಗೂ ಗಂಗವಾಡಿ ಅಂತ ಕರೆಸಿಕೊಳ್ತಾ ಇದ್ದ ತಲಕಾಡನ್ನು ಕೂಡ ರಾಜರಾಜ ವಶಪಡಿಸ್ಕೊಳ್ತಾನೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ರಾಜರಾಜನ ಆಡಳಿತದಲ್ಲಿ ಅವನು ಗೆದ್ದ ಪ್ರದೇಶಗಳ ಹೆಸರನ್ನು ಬದಲಾಯಿಸಲಾಗ್ತಾ ಇತ್ತು. ಉದಾಹರಣೆಗೆ ಗಂಗವಾಡಿ ಅಥವಾ ತಲಕಾಡು ಪ್ರದೇಶವನ್ನು ಗೆದ್ದ ರಾಜರಾಜ ಅದನ್ನು ರಾಜರಾಜಪುರಂ ಅನ್ನೋ ಹೆಸರಲ್ಲಿ ಕರೆದ. ಹಾಗೆಯೇ ಶ್ರೀಲಂಕಾದಲ್ಲಿ ಕೂಡ ಪೋಲನ್ನಾರುವ ಅನ್ನೋ ಪ್ರದೇಶದ ಹೆಸರನ್ನು ಜನನಾಥಪುರಂ ಅಂತ ಬದಲಿಸಿದ. ಅವನು ಅನುರಾಧಾಪುರದ ರಾಜ ಅಂತ ಕರೆಸ್ಕೊಂಡ. ಪಾಂಡ್ಯರನ್ನು ಸಂಪೂರ್ಣವಾಗಿ ಮಟ್ಟ ಹಾಕಿದ. ಅವನ ಸೇನೆ ಒಡಿಸ್ಸಾದವರೆಗೆ ದಿಗ್ವಿಜಯವನ್ನು ಮಾಡಿತು. ಅವತ್ತಿನ ವೆಂಗಿ ಸಾಮ್ರಾಜ್ಯ ರಾಜರಾಜನ ವಶವಾಯಿತಾದರೂ ಅವನದನ್ನು ಅವರಿಗೆ ಬಿಟ್ಟುಕೊಟ್ಟ. ಅವರ ವಶದಲ್ಲಿದ್ದ ಕರಾವಳಿಯನ್ನು ಮಾತ್ರ ತನ್ನ ಅಧೀನಕ್ಕೆ ತಗೊಂಡ. ಅವನ ಕಾಲದಲ್ಲಿ ಒಡಿಸ್ಸಾವರೆಗಿನ ಇಡೀ ಪೂರ್ವ ಕರಾವಳಿ ತೀರ ಚೋಳರ ಅಂಕೆಗೆ ಸಿಕ್ಕಿತ್ತು. ಗೆಳೆಯರೆ, ಇಲ್ಲಿ ರಾಜರಾಜನಿಗೆ ಇಷ್ಟೊಂದು ಪ್ರದೇಶಗಳನ್ನು ಗೆಲ್ಲೋದಕ್ಕೆ ಸಹಾಯ ಮಾಡಿದ್ದಾದರೂ ಯಾರು ಗೊತ್ತಾ? ಅವನ ರಾಜ್ಯದಲ್ಲಿದ್ದ ವರ್ತಕರು. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ಈ ವರ್ತಕರ ಸಮುದಾಯ ಇದೆ ನೋಡಿ, ಇದು ಅವತ್ತಿಗೂ ಇವತ್ತಿಗೂ ಅತ್ಯಂತ ಪ್ರಬಲ ಮತ್ತು ಪ್ರಭಾವಿ ಸಮುದಾಯನೇ. ಅವತ್ತಿಗೆ ಚೋಳ ಸಾಮ್ರಾಜ್ಯದ ವರ್ತಕರು ಈ ದೇಶಕ್ಕೆ ಆರ್ಥಿಕ ಶಕ್ತಿಯನ್ನು ಮಾತ್ರ ತುಂಬಲಿಲ್ಲ, ಸಾಮ್ರಾಜ್ಯ ಲಕ್ಷ್ಮಿಯ ವಿಸ್ತರಣೆಗೆ ಕೂಡ ಅವರು ಕಾರಣರಾಗ್ತಾ ಹೋದರು.
ಅವತ್ತಿಗೆ ಈ ಭಾಗದ ಸಾಕಷ್ಟು ವರ್ತಕರು ಭಾರತದ ಒಳಗೆ ಮತ್ತು ಭಾರತದ ಹೊರಗೆ ಕೂಡ ತಮ್ಮ ವ್ಯಾಪಾರವನ್ನು ವಿಸ್ತರಿಸಿದರು. ಚೈನಾ, ರೋಮ್, ಅರಬ್ ಸೇರಿದ ಹಾಗೆ ಸಾಕಷ್ಟು ದೇಶಗಳೊಂದಿಗೆ ವ್ಯಾಪಾರ ವಹಿವಾಟುಗಳು ನಡೀತಾ ಇದ್ವು. ಹೀಗೆ ವ್ಯಾಪಾರಕ್ಕಾಗಿ ದೇಶ ವಿದೇಶಗಳಿಗೆ ಹೋಗಿ ಬರ್ತಾ ಇದ್ದ ವರ್ತಕರಿದ್ರಲ್ಲ, ಅವರು ಅಲ್ಲಿನ ಸಮಸ್ತ ವಿದ್ಯಮಾನಗಳನ್ನು ತಂದು ರಾಜರಾಜ ಚೋಳನಿಗೆ ಹೇಳೋದನ್ನು ಅಭ್ಯಾಸ ಮಾಡಿಕೊಂಡಿದ್ರು. ಇನ್ನು ಈ ರಾಜರಾಜ ಅದನ್ನು ಕೇಳಿ ಎಂಜಾಯ್ ಮಾಡ್ತಾ ಸುಮ್ಮನೆ ಕೂತ್ಕೋತಿರ್ಲಿಲ್ಲ. ಅವರ ಮಾಹಿತಿಯನ್ನು ಅವನಿಗೆ ಹೇಗೆ ಬೇಕೋ ಹಾಗೆ ಬಳಕೆ ಮಾಡ್ಕೊಳ್ತಾ ಇದ್ದ. ಅದು ಹೇಗಿರ್ತಾ ಇತ್ತು ಅಂದರೆ, ಒಂದಿನ ರಾಜರಾಜ ಪಾಂಡ್ಯರನ್ನು ಸೋಲಿಸಿ ರಾಮೇಶ್ವರಂ ಬಳಿಗೆ ಬರ್ತಾನೆ. ಅವನಲ್ಲಿರುವಾಗಲೇ ವರ್ತಕರ ತಂಡ ಬಂದು ವ್ಯಾಪಾರ ಮುಗಿಸ್ಕೊಂಡು ಶ್ರೀಲಂಕಾದಿಂದ ಹಿಂತಿರುಗಿ ಬಂದಿತ್ತು. ಅವರನ್ನು ಚೋಳ ಭೇಟಿ ಮಾಡ್ದ. ಅವರು ಶ್ರೀಲಂಕಾದ ಪರಿಸ್ಥಿತಿಯನ್ನು ವಿವರವಾಗಿ ಅವನಿಗೆ ಹೇಳಿದರು. ಅಲ್ಲಿನ ರಾಜವಂಶದಲ್ಲಿ ಸಮಸ್ಯೆಗಳು ಶುರುವಾಗಿವೆ, ಅಧಿಕಾರಕ್ಕಾಗಿ ಕಿತ್ತಾಟ ನಡೀತಿದೆ ಅನ್ನೋ ಮಾತು ಕಿವಿಗೆ ಬಿದ್ದು ಕೂಡಲೇ ರಾಜರಾಜ ಮತ್ತೆ ತಡ ಮಾಡೋದಕ್ಕೆ ಹೋಗಲಿಲ್ಲ. ತನ್ನ ಬೇಹುಗಾರರನ್ನು ಕಳುಹಿಸಿ ವಿಷಯವನ್ನು ಖಚಿತಪಡಿಸ್ಕೊಂಡ ಮತ್ತು ತಡ ಮಾಡದೆ ತಕ್ಷಣ ಲಂಕೆಗೆ ಸೇನೆಯನ್ನು ನುಗ್ಗಿಸಿಯೇ ಬಿಟ್ಟ. ಅಲ್ಲಿನ ಸಾಕಷ್ಟು ಪ್ರದೇಶಗಳು ಚೋಳರ ವಶ ಆದವು. ಹಾಗೆ ರಾಜರಾಜನ ನೌಕಾಪಡೆಗಳು ಮಾಲ್ಡೀವ್ಸ್, ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನು ಕೂಡ ಗೆದ್ದು ಬೀಗಿದ್ವು. ಇದೆಲ್ಲದಕ್ಕೆ ಕಾರಣ ವರ್ತಕರ ಬೇಹುಗಾರಿಕೆ ಮತ್ತು ಅವರು ಚೋಳರಾಜನಿಗೆ ತಂದು ಕೊಡ್ತಾ ಇದ್ದ ಮಾಹಿತಿ. ಹೀಗೆ ಸಾಕಷ್ಟು ಪ್ರದೇಶಗಳನ್ನು ಗೆದ್ದ ರಾಜರಾಜ ಚೋಳ ಅವತ್ತಿಗೆ ಇಡೀ ಜಗತ್ತಲ್ಲೇ ಅತ್ಯಂತ ಶ್ರೀಮಂತ ಸಾಮ್ರಾಟ ಅನ್ನಿಸ್ಕೊಂಡು ಬಿಟ್ಟಿದ್ದ. ಪ್ರತಿ ಯುದ್ಧ ಗೆದ್ದಾಗಲೂ ಅಪಾರ ಸಂಪತ್ತು ಚೋಳ ಸಾಮ್ರಾಜ್ಯವನ್ನು ಸೇರ್ತಾ ಇತ್ತು. ಅವನ ಶ್ರೀಮಂತಿಕೆಗೊಂದು ಉದಾಹರಣೆಯನ್ನು ಕೊಡೋದಾದರೆ, ರಾಜರಾಜ ಬೃಹದೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದ್ನಲ್ಲ, ಆಗ ಸುಮಾರು 8,500ಕ್ಕೂ ಅಧಿಕ ನಾಣ್ಯಗಳನ್ನು ಚೇರರಿಂದ, 48,000ಕ್ಕೂ ಅಧಿಕ ನಾಣ್ಯಗಳನ್ನು ಪಾಂಡ್ಯರಿಂದ ವಶಪಡಿಸ್ಕೊಂಡು ಅದನ್ನು ಬೃಹದೇಶ್ವರನ ಖಜಾನೆಗೆ ಅರ್ಪಿಸಿದ್ದ ಅನ್ನೋ ಮಾಹಿತಿ ಸಿಗುತ್ತೆ. ಹಾಗೆಯೇ ಮುತ್ತು, ರತ್ನ, ಹವಳ, ವಜ್ರ ವೈಢೂರ್ಯಗಳನ್ನು ಟನ್ಗಟ್ಟಲೆ ದೇವಾಲಯಕ್ಕೆ ಅರ್ಪಿಸಿದ್ದ ಅಂತ ಕೂಡ ಹೇಳ್ತಾರೆ. ಸರಿಸುಮಾರು 5,000 kgಯಷ್ಟು ಅಕ್ಕಿ ಪ್ರತಿ ವರ್ಷ ಬೃಹದೇಶ್ವರನಿಗೆ ಸೇರ್ತಾ ಇತ್ತಂತೆ. ಆ ದೇವಾಲಯದಲ್ಲಿನ ಪೂಜೆಗೆ ಹಾಲು ತುಪ್ಪಕ್ಕೆ ಯಾವ ತೊಂದರೆಯೂ ಆಗಬಾರದು ಅಂತ 1,600ಕ್ಕೂ ಹೆಚ್ಚು ಗೋವುಗಳು, 40 ಎಮ್ಮೆಗಳು, 2,500ಕ್ಕೂ ಹೆಚ್ಚು ಕುರಿ ಹಾಗೂ ಆಡುಗಳನ್ನು ದೇವಾಲಯಕ್ಕಾಗಿಯೇ ಅವನು ಕೊಟ್ಟಿದ್ದ ಅಂತ ಹೇಳ್ತಾರೆ. ಇಲ್ಲಿ ಇಷ್ಟೊಂದು ಪಶು ಸಂಪತ್ತನ್ನು ನೋಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಜನ ಇದ್ದರು. ಅವರ ಬದುಕುಗಳು ಈ ಮೂಲಕ ನಡೀತಾ ಇದ್ವು. ಅಲ್ಲ, ಒಂದು ದೇವಾಲಯಕ್ಕೆ ಇಷ್ಟೊಂದು ಕೊಡುಗೆಯನ್ನು ಕೊಟ್ಟಿರುವ ರಾಜರಾಜ ಚೋಳನ ರಾಜಭಂಡಾರ ಇನ್ನೆಷ್ಟು ಸಮೃದ್ಧವಾಗಿದ್ದಿರಬೇಕು ಅಲ್ವಾ. ಇಲ್ಲಿ ರಾಜರಾಜ ಬೃಹದೇಶ್ವರ ದೇವಾಲಯಕ್ಕೆ ಕೊಟ್ಟ ಚಿನ್ನ ಇದೆಯಲ್ಲ, ಅದು ಅವತ್ತಿಗೆ ಇಡೀ ಯುರೋಪಲ್ಲಿದ್ದ ಚಿನ್ನದ ಪ್ರಮಾಣಕ್ಕಿಂತ ಹೆಚ್ಚು ಅಂತ ಹೇಳ್ತಾರೆ. ಇರಲೂಬಹುದು, ಯಾಕೆಂದರೆ ಅವತ್ತಿಗಿನ್ನೂ ಯುರೋಪಲ್ಲಿ ಹೆಚ್ಚಿನ ಪ್ರಮಾಣದ ಚಿನ್ನ ಸಂಗ್ರಹ ಆಗಿರಲಿಲ್ಲ. ಇನ್ನು ಚೈನಾದಲ್ಲಿ ಶ್ರೀಮಂತ ಸಾಮ್ರಾಜ್ಯ ಇದ್ದರೂ ಕೂಡ ಅವರು ಚಿನ್ನಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿರಲಿಲ್ಲ. ಅವರ ಆದ್ಯತೆ ಬೆಳ್ಳಿಯಾಗಿತ್ತು. ಚೈನಾದಲ್ಲಿ ಬೆಳ್ಳಿಗೆ ಬೆಲೆ ಹೆಚ್ಚಿತ್ತು, ಚಿನ್ನದ ಬೆಲೆ ಕಡಿಮೆ ಇತ್ತು. ಹೀಗಾಗಿ ಚೋಳ ಅರಸನ ಬಳಿ ಅವತ್ತಿದ್ದ ಶ್ರೀಮಂತಿಕೆಯನ್ನು ಜಗತ್ತಿನ ಅವತ್ತಿನ ಶ್ರೀಮಂತಿಕೆಯ ಜೊತೆ ತೂಗಿದರೆ ರಾಜರಾಜ ಅವತ್ತಿನ ಅತ್ಯಂತ ಶ್ರೀಮಂತ ಅಂತ ಕರೆಸಿಕೊಳ್ತಾ ಇದ್ದ. ಇನ್ನು ರಾಜರಾಜ ಚೋಳನ ಟೆಂಪಲ್ ಅಡ್ಮಿನಿಸ್ಟ್ರೇಷನ್ ಕೂಡ ತುಂಬಾ ಚೆನ್ನಾಗಿತ್ತು. ಅವತ್ತಿಗೆ ದೇವಾಲಯಗಳು ಬ್ಯಾಂಕ್ಗಳ ಥರ ಕೆಲಸ ಮಾಡ್ತಾಯಿದ್ವು. ವಾರ್ಷಿಕವಾಗಿ 12.5% ಬಡ್ಡಿಗೆ ಹಣವನ್ನು ಸಾಲವಾಗಿ ಕೊಡುವ ವ್ಯವಸ್ಥೆ ಅವತ್ತಿಗೆ ಜಾರಿಯಲ್ಲಿತ್ತು. ಅವತ್ತಿನ ಜನ ಕೂಡ ಅಷ್ಟೇ ನಿಷ್ಠೆಯಿಂದ ಸಾಲವನ್ನು ವಾಪಸ್ಸು ಕೊಡ್ತಾಯಿದ್ರು. ಇನ್ನು ವ್ಯಾಪಾರದಲ್ಲಿ ನಷ್ಟದಂಥದ್ದೇನಾದರೂ ಆದರೆ ಇನ್ನಷ್ಟು ಸಾಲ ಕೊಟ್ಟು ವ್ಯಾಪಾರಿಗಳ ಕೈ ಹಿಡಿಯೋ ಕೆಲಸವನ್ನು ಕೂಡ ದೇವಾಲಯಗಳ ಆಡಳಿತಗಳು ಮಾಡ್ತಾಯಿದ್ವು. ಅಫ್ಕೋರ್ಸ್ ಅವತ್ತಿನ ಜನರಲ್ಲಿ ಪ್ರಾಮಾಣಿಕತೆ ಅನ್ನೋದು ತುಂಬಾ ಇತ್ತು. ಒಟ್ಟಲ್ಲಿ 10ನೇ ಶತಮಾನದಲ್ಲಿ ರಾಜರಾಜ ಚೋಳ ನಡೆಸಿದ್ದ ಆಡಳಿತ, ಅವನು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದ ರೀತಿ, ಆ ಮಾಹಿತಿಯ ಹಿನ್ನೆಲೆಯಲ್ಲಿ ನಡೀತಿದ್ದ ದಾಳಿಗಳು, ಇವೆಲ್ಲವೂ ಕೂಡ ಅವನನ್ನು ಸೋಲಿಲ್ಲದ ಸಾಮ್ರಾಟ ಅಂತ ಕರೆಸಿಕೊಳ್ಳೋ ಹಾಗೆ ಮಾಡಿದ್ವು. ಇವತ್ತಿಗೂ ಕೂಡ ತಂಜಾವೂರಿನ ಬೃಹದೇಶ್ವರ ದೇವಾಲಯದ ಬಳಿ ಹೋಗಿ ನಿಂತರೆ ನಮಗೆ ರಾಜರಾಜನ ನೆನಪು ಆಗದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಕಾಲಕ್ಕೆ ಅತ್ಯಂತ ಸಮೃದ್ಧವಾಗಿ ಶ್ರೀಮಂತಿಕೆ ಹಾಗೂ ಪ್ರಾಮಾಣಿಕತೆಯಿಂದ ನಳನಳಿಸ್ತಾ ಇದ್ದ ಭಾರತ ಇವತ್ತೇನಾಗಿದೆ ಅನ್ನೋದನ್ನು ಗಮನಿಸಿದರೆ ಒಂಥರ ಶೂನ್ಯ ಭಾವ ನಮ್ಮನ್ನು ಆವರಿಸದೇ ಇರುವುದಿಲ್ಲ. ಇದು ಗೆಳೆಯರೆ, ರಾಜರಾಜ ಚೋಳ ಹೇಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದ, ಹೇಗೆ ಅವನು ಇಡೀ ಜಗತ್ತಿನ ಅತ್ಯಂತ ಶ್ರೀಮಂತ ಸಾಮ್ರಾಟ ಅನ್ನಿಸ್ಕೊಂಡ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.